ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಚಿನ್, ಏನು ಸಚಿನ್, ಮಕ್ಕಳ ಬಗ್ಗೆ ಮಾತಾಡಿಕೊಂಡು ನೀನೇ ಮಗು ಥರ ಮಲ್ಕೊಂಡ್ಬಿಟ್ಟಿದ್ಯಾ. ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯಾ. ಒಂದು ವೇಳೆ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿಲ್ಲ ಅಂದಿದ್ರೆ ನಾನು ನಿನಗೆ ಮೋಸ ಮಾಡ್ತಿದ್ದಿದ್ದಲ್ಲ, ನನಗೆ ನಾನೇ ಮಾಡ್ಕೊಳ್ತಿದ್ದಿದ್ದು ಮೋಸ. ಎಷ್ಟೋ ಪ್ರೀತಿ ಮಾಡ್ತೀಯ ನನ್ನ. ನೀನು ಪ್ರೀತಿಗೆ ವಾಪಸ್ ಅಷ್ಟೇ ಪ್ರೀತಿ ಕೊಡೋಕ್ಕಾಗುತ್ತೋ ಇಲ್ವೋ ಅಂತ ನನಗೆ ಡೌಟ್ ಆಗ್ತಿದೆ. ಈಗ ಪ್ರಾಮಿಸ್ ಮಾಡ್ತೀನಿ ಕೇಳು, ನೀನೇ ನನ್ನ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡಲ್ಲ. ಆಗಲೇ ಏನೋ ಹೇಳ್ದಲ್ಲ, ಸಾಯವಾಗಲೂ ನೀನು ಮಾಡಲೇಬೇಕು ಅಂತ. ನಾನು ಬದುಕಿರೋದೇ ನಿನಗೋಸ್ಕರ ಕಣೋ. ನಮ್ಮ ಸಂಬಂಧಕ್ಕೆ ಯಾರಿಂದ ಆದರೂ ಒಂದು ಸಣ್ಣ ತೊಂದರೆ ಆದರೂ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಯು ಆರ್ ಮೈನ್, ನನ್ನವನು. ನಮ್ಮಿಬ್ಬರು ಪ್ರೀತಿನ ಯಾರೂ ದೂರ ಮಾಡೋಕ್ಕಾಗಲ್ಲ. ನೀನು ನನ್ನ ಮೇಲೆ ಇಟ್ಟಿರೋ ಬೆಟ್ಟದಷ್ಟು ಪ್ರೀತಿಗೆ ನನ್ನ ಹತ್ರ ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ಐ ಲವ್ ಯು ಸೋ ಮಚ್ ಸಚಿನ್. ನನ್ನ ಮೇಲಿರೋ ನಿನ್ನ ಈ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ನನಗೆ ನೀನು, ನಿನಗೆ ನಾನು. ಐ ಲವ್ ಯು ಮುದ್ದು. ಏನ್ ಮಾವಯ್ಯ, ನೋಡಿದ್ರು ನೋಡ್ದಿದ್ದಂಗೆ ಹೋಯ್ತಿದ್ದೀರಾ? ನಿಮ್ಮ ಮುಖ ನೋಡೋ ಧೈರ್ಯ ನನಗಿಲ್ಲ. ನಿಮ್ಮ ಸಂಕಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಮನ್ಸಿಗೆ ತಕೊಂಡ್ರೆ ಸಂಕಟ, ಮೆಟ್ಟು ನಿಂತ್ರೆ ಯಾ ನೋವು ಇರಕ್ಕಿಲ್ಲ ಮಾವಯ್ಯ. ಅಳಿಯಂದ್ರೆ ನೀವು ಈ ಮಾತು ಹೇಳ್ತಾ ಇದ್ದೀರಾ? ಹೌದು ಮಾವಯ್ಯ, ಪೆಟ್ಟು ಬಿದ್ದಿರೋ ಬಂಡೆ ಶಿಲೆ ಆಯ್ತದೆ ಹೊರತು ಕುಗ್ಗಕ್ಕಿಲ್ಲ. ಈಗ ನಾನು ಅದೇ ಆಗಿವ್ನಿ. ಏನೇ ಬಂದರೂ ನಾವು ಕಳ್ಕೊಳಕ್ಕಿಲ್ಲ ಅನ್ನೋ ಭರವಸೆ ತಕೊಂಡ್ರೆ ನಾವೇನು ಕಳ್ಕೊಳಕ್ಕಿಲ್ಲ ಮಾವಯ್ಯ. ಏನು ಹೇಳ್ತಿದ್ದೀರಾ ಅಳಿಯಂದ್ರೆ? ನಿಮ್ಮ ಮಗಳು ನಮಗೋಸ್ಕರ ಅಂತ ದೊಡ್ಡ ತ್ಯಾಗಕ್ಕೆ ತಯಾರಾಗಿರ್ಬೇಕಾದ್ರೆ ನಾವು ಅವ್ರನ್ನ ಉಳಿಸ್ಕೊಳಕ್ಕೆ ಇನ್ನೆಂಥ ದೊಡ್ಡ ಸವಾಲ್ಗೆ ತಯಾರಾಗ್ಬೇಕು ಹೇಳಿ. ಹಾಗಾದ್ರೆ ನನ್ನ ಮಗಳನ್ನ ಉಳಿಸ್ಕೊತೀರಾ ಅಳಿಯಂದ್ರೆ? ಬರೀ ನಿಮ್ಮ ಮಗಳು ಮಾತ್ರ ಅಲ್ಲ ಮಾವಯ್ಯ, ನನ್ನ ಮಗಳನ್ನ ಉಳಿಸ್ಕೊತೀನಿ. ತಂದೆಯಾಗಿ ನಿಮಗೆ ನಿಮ್ಮ ಮಗಳು ಮುಖ್ಯನೇ, ನನಗೆ ನನ್ನ ಮಗಳು ಮುಖ್ಯನೇ. ನಾನು ನಿಮ್ಮ ಮಳಿನಾಗಿ ಮಾತು ಕೊಡ್ತಾ ಇವ್ನಿ, ನಾನು ನನ್ನ ಮಗಿನ ಮಾತ್ರ ಅಲ್ಲ, ನನ್ನ ಹೆಂಡ್ತಿನೂ ಉಳಿಸ್ಕೊತೀನಿ. ಆ ಸಾವಿತ್ರಿ ಯಮ್ಮನ ಗೆದ್ದು ತನ್ನ ಗಂಡನ ಉಳಿಸ್ಕೊಂಡಂಗೆ ಈ ಕಂಟಿ ಕೂಡ ತನ್ನ ಹೆಂಡ್ತಿನ ಉಳಿಸ್ಕೊತಾನೆ. ಇನ್ಮ್ಯಾಗ ಈ ಕಂಟಿ ಜೀವನದಾಗೆ ಯಾವುದನ್ನು ಯಾರನ್ನೂ ಕಳ್ಕೊಳಕ್ಕಿಲ್ಲ. ನಿಮ್ಮ ಬಾಯಲ್ಲಿ ಮಾತು ಕೇಳ್ತಿದ್ರೆ ನಮ್ಮನ್ನು ಕಾಯೋ ದೇವರೇ ಇದನ್ನೆಲ್ಲ ಹೇಳ್ತಿದ್ದಾನೆ ಅನ್ನಿಸ್ತಿದೆ. ಇಷ್ಟು ದಿನ ನನ್ನ ಮಗಳನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ ಅಂತ ಕೊರಗ್ತಾ ಇದ್ದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನ ಮಗಳನ್ನ ಉಳಿಸ್ಕೊತೀರ ಅಂತ ಧೈರ್ಯ ಬರ್ತಾ ಇದೆ ಅಳಿಯಂದ್ರೆ. ನಾನಂತೂ ನನ್ನ ಮಗಳ ಮನಸ್ಸನ್ನ ಬದಲಾಯಿಸೋದ್ರಲ್ಲಿ ಸೋತಿದ್ದೀನಿ ಅಳಿಯಂದ್ರೆ. ಆದರೆ ನೀವು ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸೋಲ್ಬೇಡಿ. ಭಗವಂತ ನಿಮಗೆ ಗಟ್ಟಿ ಮನಸ್ಸು ನೋಡಾದರೂ ತಾಯಿ ಮಗಳಿಗೆ ಯಾವುದೇ ತೊಂದರೆ ಆಗದಲ್ಲೇ ಕಾಪಾಡಿದ್ರೆ ಸಾಕು. ದ್ಯಾವ್ರು ಅವನೋ ಎಲ್ಲ ಗೊತ್ತಿಲ್ಲ ಮಾವಯ್ಯ, ಆದ್ರೆ ಸ್ನೇಹನ್ ಹೊಟ್ಟೆನಾಗಿರೋದು ನನ್ನ ದ್ಯಾವ್ರು, ನನ್ನ ಬಂಗಾರ. ಅವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅವರು ಸ್ನೇಹನ ನನಗೋಸ್ಕರ ಅಲ್ಲದೆ ಇದ್ರು ಅವ್ರಿಗೆ ತಾಯಿಯಾಗಿ ಉಳಿಸ್ಕೊತಾರೆ. ನನ್ನ ಬಂಗಾರ ಅವಳೆ. ಇನ್ಮ್ಯಾಗ ನಾವೆಲ್ಲ ಧೈರ್ಯವಾಗಿರಮ್ಮ, ನೀವು ಯಾವುದಕ್ಕೂ ಎದುರುಬೇಡಿ ಮಾವಯ್ಯ. ಸರಿ ಹೇಳಿ ಅಂದ್ರೆ
ಗುಡ್ ಮಾರ್ನಿಂಗ್ ಮಾವ. ಕಾಫಿ ತಗೊಳ್ಳಿ. ಇದೇನಿದು, ಇವಳು ಮಾವ ಅಂತ ಕರೀತಿದ್ದಾಳೆ. ಇಷ್ಟೊತ್ತಿಗೆ ಎಲ್ಲ ಉಲ್ಟಾ ಆಗ್ಬೇಕಿತ್ತಲ್ವಾ? ಮಾವ ಏನು ಯೋಚನೆ ಮಾಡ್ತಿದ್ದೀರಾ? ಗುಡ್ ಮಾರ್ನಿಂಗ್ ಅಂದೆ. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸುಮಾ. ಸುಮಾ, ಇದು ಯಾರ ಮನೆ? ಇದೇನ್ ಮಾವ ಹೀಗೆ ಕೇಳ್ತಿದ್ದೀರಾ? ನಮ್ಮ ಮನೆ ಅಲ್ವಾ? ಯಾಕೆ ಮಾವ? ಸುಮ್ಮನೆ ಕೇಳಿದೆ. ಹೌದು, ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ನಮ್ಮ ಮನೇಲಿ ಇಷ್ಟು ಬೇಗ ಎದ್ದ ಅಭ್ಯಾಸ ಮಾವ, ಅದಕ್ಕೆ. ಮೆಸ್ಸಿಟ್ಟಿದ್ದೀರಾ ಅಂದಮೇಲೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಲೇಬೇಕು. ಸುಮಾ, ಇಲ್ಲಿ ಕೆಲಸ ಮಾಡೋಕೆ ಅಂತಾನೆ 3 ಜನ ಬರ್ತಾರೆ. ನೀ ಮತ್ತೆ ಕಾಫಿ ಕೊಟ್ಟಿಯಾ? ಇಲ್ಲ ಮಾವ, ಇವಾಗ ಹೋಗಿ ಕೊಡ್ತೀನಿ. ಮೊದಲು ನಿಮಗೆ ತಂದೆ. ಪರವಾಗಿಲ್ವೇ, ಮಾವನ ಮೇಲೆ ಅಭಿಮಾನ ಜಾಸ್ತಿನೇ ಇದೆ. ಮಾವ ಅಂದರೆ ತಂದೆ ಸಮಾನ ಅಲ್ವಾ? ಹೌದು. ಸಚಿನ್ ಏನು ಮಾಡ್ತಾ ಇದ್ದಾನೆ? ಇನ್ನೂ ಎದ್ದಿಲ್ವಾ? ಇಲ್ಲ ಮಾವ, ಇವಾಗ ಹೋಗಿ ಎಬ್ಬಿಸ್ತೀನಿ. ಅದರ ಅವಶ್ಯಕತೆ ಏನಿಲ್ಲ ಬಿಡು. ನೀನು ಎಬ್ಬಿಸ್ದೇ ಹೋದರೂ ಅವನೇ ಎದ್ದೇಳ್ತಾನೆ. ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ನಾನು ಹೇಳಿದ್ದು ಅರ್ಥ ಆಗಲಿಲ್ವಾ? ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊ. ಅವನು ನಿನ್ನ ಪ್ರೀತಿಯಲ್ಲಿ ಪೂರ್ತಿಯಾಗಿ ಬಿದ್ದೋಗಿದ್ದ. ಆ ಗುಂಗಿಂದ ಎದ್ದೇಳ್ತಾನೆ ಅಂತ ಹೇಳಿದೆ. ಅಲ್ಲಮ್ಮ, ಇಷ್ಟೆಲ್ಲ ಮಾತು ಅರ್ಥ ಆಗುತ್ತೆ. ನಾನು ಈಗ ಹೇಳಿದ್ದು ನಿಂಗೆ ಅರ್ಥ ಆಗಲಿಲ್ವಾ? ಮಾವ ಏನು ಹೇಳ್ತಿದ್ದೀರಾ? ಇನ್ನೊಂದು ಸಲ ಮಾವ ಅಂದ್ರೆ ಬಿಸಿ ಕಾಫಿನ ನಿನ್ನ ಮುಖದ ಮೇಲೆ ಚೆಲ್ಬಿಡ್ತೀನಿ. ಬೀದಿ ಬಿಕಾರಿಗೆಲ್ಲ ಮಾವನ್ ಸ್ಥಾನ ಕೊಡೋದಿಲ್ಲ ನಾನು. ಏನ್ ಹಾಗೆ ನೋಡ್ತಾ ಇದೀಯಾ? ಬಿಕಾರಿನ ಬಿಕಾರಿ ಅಂತ ತಾನೇ ಹೇಳ್ಬೇಕು. ನೀನ್ ಈ ಮನೆ ಹೊಸಲ್ ತುಳಿಯಲ್ಲ ಅಂತ ಹೇಳಿ ನೀನ್ ಮಾತು ಮುಡ್ದಿರ್ಬೋದು, ಆದ್ರೆ ನಾನ್ ನನ್ನ ಮಾತನ್ನ ಮುರಿಯಲ್ಲ. ನೀನ್ ಯಾವತ್ತಿದ್ರೂ ನನ್ನ ಶತ್ರುನೇ. ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ನಿಲ್ಸಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಜಾತಕ ನೆಪ ಮಾಡ್ಕೊಂಡು ಮನೆಯಿಂದ ಆಚೆ ಕಳ್ಸೋಣ ಅಂದ್ರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ಯಾ?